ಹಲೋ, ಇದೊಂದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಪುನೀತ್ ಆಫೀಸ್ಗೆ ಹೋಗೋಷ್ಟರಲ್ಲಿ ನಾವು ಸಂತೆಗೆ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಯಾಕೆಂದರೆ ನಮ್ಗೆ ಏನೇ ಬೇಕು ಅಂದರೂ ನಾವು ನಿಯರ್ ಸ್ವಲ್ಪ ದೂರನೇ ಆಗುತ್ತೆ ತಾವರೆಕೆರೆ ಅಂತ, ಅಲ್ಲೇ ಹೋಗಿ ತೊಗೊಂಬರ್ಬೇಕೆಲ್ಲ. ಸೊ ನಾನು ಇವರು ಸಂಡೇ ಆಲ್ಮೋಸ್ಟ್ 8:30 ಅಷ್ಟರಲ್ಲಿ ಹೋಗಿ ಬಂದುಬಿಡ್ತೀವಿ. ಯಾಕೆಂದರೆ ಸುತ್ತಮುತ್ತ ಬೆಳೆದಿರೋ ಹಳ್ಳಿಗಳಿಂದ ಫ್ರೆಶ್ಶಾಗಿ ತೊಗೊಂಬಂದಿರ್ತಾರೆ. ಸೊ ನಾನು ವೀಕ್ಲಿ ಏನೇನು ಬೇಕೋ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಆ ದಿನ ನನಗೆ ಏನೇನು ಬೇಕೋ ಎಲ್ಲ ಫ್ರಿಜ್ಜಲ್ಲಿ ನೋಡಿಕೊಂಡು ತೊಗೊಂಡು ಬಂದಿರ್ತೀನಿ. ಸೊ ಒಂದು ವಾರಕ್ಕೆ ತೊಗೊಂಡ್ರೆ ಮತ್ತೆ ಇನ್ನೇನು ಮನೆ ಹತ್ರ ತೊಗೊಳ್ಳಲ್ಲ. ಸೊ ಅದಾದಮೇಲೆ ಹಾಗೆ ಹೋಟೆಲ್ಗೆ ಹೋಗಿ ಇಡ್ಲಿ ತೊಗೊಂಡಿದ್ರು ಪುನೀತು. ನಾನು ಮಸಾಲೆ ದೋಸೆ ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಪಾಪುನ ಅಮ್ಮನ ಹತ್ರನೇ ಬಿಟ್ಟು ಹೋಗಿದ್ವಿ. ಸೊ ಬರ್ತಾ ಪುನೀತ್ ಕಾಮಿಡಿ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಪುನೀತ್ ತುಂಬ ಕಾಮಿಡಿ ಮಾಡ್ತಾರೆ. ಸೊ ಹಾಗೆ ಮಾತಾಡಿಕೊಂಡು ಬರ್ತಾ ಇದ್ವಿ. ಈ ದಿನ ನೀನು ಹೆಂಗೋ ನಾಷ್ಟ ಮಾಡೋದನ್ನೆಲ್ಲ ಉಳಿಸ್ಕೊಬಿಟ್ಟಿದ್ಯಾ ಅಂತ ರೇಗಿಸ್ತಾ ಇದ್ರು. ಅದಾದಮೇಲೆ ನಾನು ಫಂಕ್ಷನ್ಗಿತ್ತು ಇಂಪಾರ್ಟೆಂಟ್, ಒಂದು ಪಾಪು ಬರ್ಡೇ ಇತ್ತು ಅಂತ ಹೋಗಬೇಕಾಗಿತ್ತು. ಸೊ ಸ್ಯಾರಿ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅಮ್ಮ ಪಾಪು ನೋಡ್ಕೊತೀನಿ ಅಂದ್ರಲ್ಲ, ಸೊ ಈಸಿ ಆಗುತ್ತೆ, ಕ್ಯಾರಿ ಎಲ್ಲ ಮಾಡ್ಕೋಬೋದು ನೀಟಾಗಿ ಅಂತ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಈ ಸ್ಯಾರಿ ನನಗೆ ನನ್ನ ಸೀಮಂತದಲ್ಲಿ ನಮ್ಮ ಆಂಟಿ ಗಿಫ್ಟ್ ಮಾಡಿದ್ದು. ಹಾಗೆ ಕೈ ತುಂಬ ಬಳೆ ಹಾಕ್ಸ್ಕೊಂಡಿದ್ದು ಹಾಗೆ ಇತ್ತಲ್ಲ, ಸೊ ಅದಕ್ಕೊಂದು ಈ ಥರ ಬ್ಯಾಂಗಲ್ ಹಾಕ್ಕೊಂಡಿದ್ದೆ. ಸೊ ಫೈನಲಿ ಈ ಥರ ರೆಡಿಯಾಗಿದ್ದೆ. ಆ್ಯಕ್ಚುಲಿ ನಂಗೆ ತುಂಬ ಸಿಂಪಲಾಗಿ ರೆಡಿ ಆಗೋದಂದರೆ ಇಷ್ಟ, ಗ್ರ್ಯಾಂಡಾಗೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ಟೆಂಪಲ್ ಕೂಡ ಹೋಗಿ ವಿಸಿಟ್ ಮಾಡಿ ಅಲ್ಲೂ ನಮಸ್ಕಾರ ಮಾಡ್ಕೊಂಡ್ಬಂದೆ. ಸೊ ಅದಾದಮೇಲೆ ಬ್ಯಾಕ್ ಟು ರೊಟೀನ್ ಅಂತ ಹೇಳ್ಬೋದು. ಸೊ ನಾನು ಏನೇನು ವೆಜಿಟೇಬಲ್ಸು, ಸೊಪ್ಪು ಏನೇನು ಎಲ್ಲ ತರಕಾರಿ ಎಲ್ಲ ತಂದಿರ್ತೀನಲ್ಲ, ಸೊ ಅದನ್ನೆಲ್ಲನೂ ಒಂದೊಂದೇ ಬಾಕ್ಸ್ಗೆ ಹಾಕಿ ನೀಟಾಗಿ ಎಲ್ಲ ಪ್ಯಾಕ್ ಮಾಡ್ಕೊಬಿಡ್ತೀನಿ. ಸೊ ಶುಂಠಿ ಆ ಥರದ್ದೆಲ್ಲ ಅಂದರೆ ನೀಟಾಗಿ ತೊಳೆದಿಟ್ಕೊಬಿಡ್ತೀನಿ. ಬೇರೆ ತರಕಾರಿ ಸೊಪ್ಪೆಲ್ಲ ಆದರೆ ಯಾವುದು ತೊಳೆಯಲ್ಲ. ಹಾಗೆ ನೀಟಾಗಿ ಬಾಕ್ಸ್ಗಲ್ಲಿ ಹಾಕಿ ನಂಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡು ವೀಕ್ಲಿ ಪ್ರತಿ ದಿನಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತೀನಿ. ಈ ದಿನ ಈ ಸಾಂಬಾರು, ಈ ದಿನ ಈ ನಾಷ್ಟ ಅಂತ ನೀಟಾಗಿ ಮಂಡೆಯಿಂದ ಅಪ್ ಟು ಸ್ಯಾಟರ್ಡೇವರೆಗೂ ಅದೇ ಥರ ಪ್ಲ್ಯಾನಿಂಗ್ ಇರುತ್ತೆ. ಸಂಡೇ ಮಾತ್ರ ನಾನ್ ವೆಜ್ ಆ ಥರ ಏನಾದರೂ ಚೇಂಜಸ್ ಆಗ್ಬೋದೇ ಹೊರತು ಇನ್ನು ಪ್ರತಿದಿನ ಯೂಶ್ವಲಾಗಿ ಒಂದಿನ ತರಕಾರಿ ಸಾಂಬಾರು ಆದರೆ ಇನ್ನೊಂದು ದಿನ ಸೊಪ್ಪು ಸಾಂಬಾರು ಆ ಥರ ಆಲ್ಟರ್ನೇಟಿವ್ ಡೇಸ್ ಮಾಡ್ಕೊತೀನಿ. ಸೊ ಈ ಥರ ಮೀಲ್ ಪ್ಲ್ಯಾನ್ ನಾನು ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಯಾಕೆಂದರೆ ಮತ್ತೆ ಬೆಳಗ್ಗೆ ಎದ್ದು ನನಗೆ ಗಡಿಬಿಡಿ ಇರಲ್ಲ. ನೀಟಾಗಿ ಆರ್ಗನೈಸು ಕೂಡ ಅಷ್ಟೇ. ಫಸ್ಟ್ ನನಗೆ ಏನೇನು ಸಿಗುತ್ತೋ ಅದನ್ನು ಆ ಥರ ನೀಟಾಗಿ ಇಟ್ಕೊಂಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.